ಹಾಯ್ ಹಲೋ ನಮಸ್ಕಾರ. ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆಲ್ಲ ಒಂದು ಒಳ್ಳೆ ಅದ್ಭುತವಾದಂಥ ರೆಸಿಪಿ ತೊಗೊಬಂದಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಇದು ರೆಸಿಪಿ. ಏನಂತ ಹೇಳ್ತೀನಿ ಬನ್ನಿ. ಮೊಳಕೆ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಿಲ್ಲಿ ನೆನೆಸಿ ಮೊಳಕೆನ ಕಟ್ಕೊಂಡಿದ್ದೆ. 1/4 ಬೌಲಷ್ಟು ಮೊಳಕೆನ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1/4 ಕಪ್ ಆಗೋಷ್ಟು ಸೋಯಾಬೀನ್ಸ್ನ ತೊಗೊಂಡಿದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು. ನಾನಿಲ್ಲಿ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾಟಿ ಈರುಳ್ಳಿ ಒಂದು 20 ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. 2 ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ. 1/2 ಸ್ಪೂನ್ ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ. 1/2 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡು ಬಿಡಿಸ್ಕೊಂಡಿದ್ದೀನಿ. 1 ಪೀಸ್ ಚಕ್ಕೆ ತೊಗೊಂಡಿದ್ದೀನಿ. 2 ಲವಂಗ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಮೆಣಸನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಚಿಕನ್ ಪೌಡ್ರನ್ನ ತೊಗೊಂಡು ಇಟ್ಕೊಂಡಿದ್ದೀನಿ 4 ಸ್ಪೂನು. ಗ್ಯಾಸ್ ಸ್ಟವ್ನ ಆನ್ ಮಾಡಿ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಇವಾಗ ಬಿಸಿಯಾಗಿದೆ. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಹುರ್ಕೋತೀನಿ. ಹಸಿ ವಾಸನೆ ಹೋಗೋವರೆಗೆ ಈರುಳ್ಳಿ ಮತ್ತು ನಾಟಿ ಈರುಳ್ಳಿ, ತೆಂಗಿನಕಾಯಿ, ಬೆಳ್ಳುಳ್ಳಿ ಮತ್ತು ಧನಿಯಾ ಕಾಳು ಇದನ್ನೆಲ್ಲ ಕೂಡ ನಿಧಾನವಾಗಿ ಹುರ್ಕೊಳ್ಳಿ. ಇಲ್ಲಿ ನಾನು 1/4 ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು 1/4 ಸ್ಪೂನ್ ಉಪ್ಪನ್ನ ಹಾಕ್ಕೊಂಡು ಇದು ಚೆನ್ನಾಗಿ ಹುರ್ಕೋಬೇಕು. ಇದು ನೀವು 1 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಇದು ಫುಲ್ಲು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. 1/4 ಭಾಗ ಫ್ರೈ ಆದರೆ ಅಷ್ಟೇ ಸಾಕು. ನೋಡಿ ಇವಾಗ ಫ್ರೈ ಆಗಿದೆ ಚೆನ್ನಾಗಿ. ಇಲ್ಲಿ ನಾನು ಮಸಾಲೆನ ಹುರ್ಕೊಂಡು ಫ್ಯಾನ್ ಗಾಳಿಗೆ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ತಣ್ಣಗೆ ಆಗಿದೆ. ಇವಾಗ ಇದಕ್ಕೆ ನಾನು ಚಿಕನ್ ಮಸಾಲ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಆಗಿದೆ ಅಂತ. ಹಿಂಗೆ ಇಷ್ಟು ಚೆನ್ನಾಗಿ ಮಸಾಲೆ ಆಗಬೇಕು. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಹುರ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ರುಬ್ಕೊಳ್ಳೋಣ ಬನ್ನಿ. ಆನ್ ಮಾಡ್ಕೊಂಡು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿ ಆಗಿದೆ. ನಾನಿಲ್ಲಿ ಒಗ್ಗರಣೆಗೆ ಕರಿಬೇವು ಸೋಸೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಎಲ್ಲ ಆದಮೇಲೆ ಇದಕ್ಕೆ ಮೊಳಕೆ ಕಾಳನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಮೊಳಕೆ ಕಾಳೆಲ್ಲ ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ನೀವು ಒಗ್ಗರಣೆ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಟೇಸ್ಟ್ ಬರುತ್ತೆ ಮಸಾಲ. ನಾನಿಲ್ಲಿ ಮೊಳಕೆ ಕಾಳು ಜೊತೆಗೆ ಸೋಯಾಬೀನ್ಸ್ನ ನೆನೆಸಿ ಹಿಂಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಚೆನ್ನಾಗಿ ಹಿಂಡಿ ಇಟ್ಕೊಳ್ಳಿ ಸೋಯಾಬೀನ್ಸ್ನ. ತುಂಬಾ ಟೇಸ್ಟಾಗಿರುತ್ತೆ ಮೊಳಕೆ ಕಾಳು ಸೋಯಾಬೀನ್ಸು. ಮತ್ತು ಇದರಿಂದ ತಿನ್ನೋದ್ರಿಂದ ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ಮೊಳಕೆ ಕಾಳು ಸೋಯಾಬೀನ್ಸು ಚೆನ್ನಾಗಿ ಫ್ರೈ ಆದರೆ ಒಂದೊಳ್ಳೆ ಅದ್ಭುತ ಟೇಸ್ಟ್ ಕೊಡುತ್ತೆ. ಮತ್ತು ಮಸಾಲೆನೂ ಕೂಡ ಚೆನ್ನಾಗಿರುತ್ತೆ. ಮೊಳಕೆ ಕಾಳು ಸೋಯಾಬೀನ್ಸು ಚೆನ್ನಾಗಿ ಇವಾಗ ಬೆಂದಿದೆ. ನೀವೇ ನೋಡ್ತಾ ಇರ್ಬೋದು. ಇದು ಹೇಗೆ ಬೆಂದಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೋಡಿ, ಇಲ್ಲಿ ಸಿಪ್ಪೆ ಮೊಳಕೆ ಕಾಳಿಂದ ಓಪನ್ ಆಗ್ತಾಯಿದೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಅಂತ. ಇದು ಗ್ರೇವಿಲೂ ಕೂಡ ಸ್ವಲ್ಪ ಬೆಂದೋಗುತ್ತೆ. ಆದರೆ ಫುಲ್ಲು ಬೇಗ ಕಾಳು ಬೆಂದೋಗುತ್ತೆ. ಇವಾಗ ನಾನು ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮಸಾಲೆ. ನೀವು ಯಾವ ಥರ ಹುರ್ಕೊತೀರೋ ಆ ಥರ ಸಾಫ್ಟಾಗಿ ಬರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ನಿಧಾನವಾಗಿ ಫ್ರೈ ಮಾಡ್ತಾ ಬನ್ನಿ. ನಾನಿಲ್ಲಿ ಮೊಳಕೆ ಕಾಳಿಗೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ಜಾಸ್ತಿ ಗಟ್ಟಿನೂ ಮಾಡ್ಕೊಬೇಡಿ ಮತ್ತು ತೆಳುಗೂ ಮಾಡ್ಕೊಬೇಡಿ. ಒಂದು ಮೀಡಿಯಮಲ್ಲಿ ಗ್ರೇವಿನ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಬೆಂದು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಗಟ್ಟಿ ಆದರೆ ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿರಬೇಕು. ಆವಾಗಲೇ ಇದು ತುಂಬ ಟೇಸ್ಟ್ ಬರೋದು. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡಿ. ಮೊಳಕೆ ಕಾಳು ಗ್ರೇವಿ ಹೇಗೆ ಬೆಂದಿದೆ ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಮಸಾಲ. ಸೋಯಾಬೀನ್ಸ್ ಮೊಳಕೆ ಕಾಳು ಗ್ರೇವಿ ಮಸಾಲ ಇವಾಗ ರೆಡಿಯಾಗಿದೆ. ಇದು ಚಪಾತಿಗೆ ಪರೋಟಾಗೆಲ್ಲ ತುಂಬಾ ಅದ್ಭುತ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.